ಆದಿತ್ಯರಾಜ್ ಕ್ಯಾಪಿಟಲ್ನಿಂದ ಬಹುಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಬಡ್ಡಿ ನೀಡುವ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ. ಆದಿತ್ಯರಾಜ್ ಕ್ಯಾಪಿಟಲ್ನಿಂದ ಬಹುಕೋಟಿ ವಂಚನೆ ಆರೋಪ ಕೇಳಿ ಬಂದಿದೆ. ಹೆಚ್ಚಿನ ಬಡ್ಡಿ ನೀಡುವ ಆಮಿಷವನ್ನು ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಆರೋಪಿ ಮಾಲೀಕ ಬಾಲರಾಜ್ ಮಾನೆ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಬಂಧನದ ಭೀತಿಯಲ್ಲಿರ್ತಕ್ಕಂಥ ಬಾಲರಾಜ್ ಅವರು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದಿತ್ಯರಾಜ್ ಕ್ಯಾಪಿಟಲ್ನಿಂದ ಸಂದೇಶ ನೀಡ್ತಾ ಇದ್ದೇನೆ, ಕಾನೂನು ಸಂಘರ್ಷವನ್ನ ನ್ಯಾಯಾಲಯದ ಮೂಲಕ ಗೆಲ್ತೀನಿ, ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ, ನಿಮ್ಮ ಹಣವನ್ನ ಬಲರಾಮ ಮಾನೆ ಮರಳಿ ಕೊಡ್ತಾನೆ ಅಂತ ವಿಡಿಯೋವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಅವರು ನೋಡ್ಕೊಂಬರೋಣ. गुड इवनिंग ऑल ऑफ यू। आदित्यराज कैपिटल की तरफ से मैं आप सबको एक मैसेज देना चाहता हूँ। ये हमारी एक लीगल बैटल है जहाँ पे हमने किसी भी कंप्लाइंस का और किसी भी लॉज का डाइल्यूशन नहीं किया हुआ है। ये टोटली हमारा पोर्टफोलियो मैनेजमेंट, बिजनेस पार्टिसिपेशन, प्रॉफिट शेयरिंग का कॉन्सेप्ट था और इस कॉन्सेप्ट के तहत हम एक बिजनेस मॉडल को चला रहे थे। इसमें हमने टीडीएस कट करके प्रॉफिट भी हमारा डिस्ट्रीब्यूट किया हुआ है। लीगल कंप्लाइंस में हम 100% क्लियर है। ये लीगल बैटल अभी कोर्ट के तरीके से हम जीत लेंगे, उसमें कोई भी दो राय नहीं है। बस इस मुश्किल की घड़ी में आप सबके सहयोग की कामना है और मेरे इन्वेस्टर से लेके पार्टनर से सबको मेरा एक ही कमिटमेंट है। ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ದಾಳಿಯಾದ ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಬಡ್ಡಿ ನೀಡುವ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್, ಕಮಿಷನರ್ ಭೂಷಣ್ ಬೊರಸೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದಿತ್ಯರಾಜ್ ಕ್ಯಾಪಿಟಲ್ ಸಂಸ್ಥೆಯ ಮೇಲೆ ಎಫ್ಐಆರ್ ಆಗಿದೆ. ತಿಂಗಳಿಗೆ %5 ಬಡ್ಡಿ ಕೊಡುವ ಆಮಿಷವನ್ನು ಇವರು ಒಡ್ಡಿದ್ದಾರೆ. ಒಪ್ಪಂದದ ರಿಸ್ಕ್ ಬಗ್ಗೆ ಎಲ್ಲಿಯೂ ಸಹ ಉಲ್ಲೇಖಿಸಿಲ್ಲ. ಪ್ರಕರಣ ಸಿಐಡಿಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಎಲ್ಲ ಏರ್ಪೋರ್ಟ್ಗಳಲ್ಲಿ ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಸದ್ಯಕ್ಕೆ ಇಲ್ಲಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ, ಇಲ್ಲಿ ಬೆಳಗಾವಿಯಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ. ಅವರನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ ಎಲ್ಲಿದ್ದಾನೆ ನಮಗೆ ಗೊತ್ತಿದೆ. ನನಗೆ ದೇವರಷ್ಟು ಶಕ್ತಿ ಕೊಡಲಿ, ಎಲ್ಲವನ್ನು ಒಂದೇ ಸತಿ ಮಾಡೋ ರೀತಿ ನನಗೂ ಅಷ್ಟು ಶಕ್ತಿ ಬೇಕು. ಆದರೆ ನನ್ನ ಕಡೆ ಇರೋ ಸಿಬ್ಬಂದಿಗಳು, ನನ್ನ ಕಡೆ ಇರೋ ವೇರ್ವಿಥಾಲಲ್ಲಿ ನಾವು ಬರೇ ಈ ದೊಡ್ಡ ತಿಮಿಂಗಳಗಳು ಏನಿದ್ದಾವೆ ಅದನ್ನು ನಾವು ಫಸ್ಟ್ ಟಾರ್ಗೆಟ್ ಮಾಡ್ತೇವೆ. ನಾವು ಸ್ಟೇಟ್ ಲೆವೆಲಲ್ಲಿನೂ ಮಾತಾಡಿದ್ದೀವಿ. ಮೇಜರ್ ಪ್ಲೇಯರ್ಸ್ ಏನಿದ್ದಾರೆ, ಏನು 100 ಕೋಟಿ 1000 ಕೋಟಿ ಅಂತ ಏನಾಗ್ತಾ ಇದೆ, ಅದನ್ನು ಅಟ್ಲೀಸ್ಟ್ ನಾವು ತಡೆ ಹಿಡಿದಿದ್ದೀವಿ ಅಂದರೆ ಆವಾಗ ಒಂದೇ ಸತಿ ಸಣ್ಣ ಪ್ಲೇಯರ್ಸ್ನು ನಾವು ರೇಡ್ ಮಾಡೋದು ಸೂಕ್ತ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಏನು ದೂರು ನೀಡಿದ್ದಾರೆ, ಅದರ ಆಧಾರದ ಮೇಲೆ ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತಾ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನು ಗೊತ್ತಾಗಿದೆ ಅಂದರೆ ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಸೊ ಸೆಕ್ಷನ್ 238 ಕೂಡ ಈ FIRನಲ್ಲಿ ದಾಖಲು ಮಾಡಲಾಗಿದೆ. ಈ FIR 3 ಕಂಪನಿ, ಆದಿತ್ಯರಾಜ್ ಕ್ಯಾಪಿಟಲ್ಸ್, ಆದಿತ್ಯರಾಜ್ ಗ್ಲೋಬಲ್ ಕಮ್ಯುನಿಟೀಸ್, ಆದಿತ್ಯರಾಜ್ ಸೆಕ್ಯೂರಿಟೀಸ್ ಮತ್ತು 6 ಆಫೀಸ್ ಬೇರರ್ಸ್ ಮತ್ತು ಇತರರು ಈ ಥರ ಪ್ರಕರಣ ದಾಖಲು ಮಾಡಲಾಗಿದೆ. ಮೇನ್ ಆರೋಪಿ ಬಾಲರಾಜ್ ಮಾನೆ CEO, ಇವನು ಆಬ್ಸ್ಕಾಂಡಿಂಗ್ ಇದ್ದಾನೆ. ಅವನಿಗೆ ಹಿಡ್ಕೊಳ್ಳೋಕ್ಕೆ ನಾವೊಂದು ವಿಶೇಷ ತಂಡ ಕೂಡ ರಚನೆ ಮಾಡಿದ್ದೀವಿ.